13 ವರ್ಷದ ಹೆಣ್ಣು ಮಗುವಿನ ಮೇಲೆ ಸಾಮೂಹಿಕ ಅತ್ಯಾಚಾರ. ಶಾಲಾ ಬಾಲಕಿ ಮೇಲೆ ರಾಕ್ಷಸರಂತೆ ಎರಗಿದ ಕಾಮುಕರು. ಕೇಸು ದಾಖಲಾಗುತ್ತಲೇ ಬುಲ್ಡೋಸರ್ ಎಂಟ್ರಿ. ದಂಧೆ ನಡೆಸಿದ್ದ 3 ಹೋಟೆಲ್ಗಳು ನೆಲಸಮ. ಈಗ ನೀವು ಪರದೆ ಮೇಲೆ ನೋಡ್ತಾ ಇರೋ ಈ ದೃಶ್ಯಗಳು ರಾಜಸ್ಥಾನದ ಶ್ರೀ ಗಂಗಾನಗರದ್ದು. ಅಕ್ರಮವಾಗಿ ಕಟ್ಟಲಾದ 3 ಹೋಟೆಲ್ಗಳನ್ನ ಬುಲ್ಡೋಸರ್ಗಳು ಕ್ಷಣ ಮಾತ್ರದಲ್ಲಿ ನೆಲಸಮ ಮಾಡ್ತಾ ಇದೆ. ಆದ್ರೆ ಈ ಕಟ್ಟಡಗಳನ್ನ ಧ್ವಂಸಗೊಳಿಸಲು ಕೇವಲ ಅಕ್ರಮ ನಿರ್ಮಾಣ ಕಾರಣ ಅಲ್ಲ, ಬದಲಾಗಿ ಈ ಹೋಟೆಲ್ನ ಕೊಠಡಿಗಳ ಒಳಗೆ ನಡೆದಿದ್ದ ಅತ್ಯಂತ ಭೀಕರ ಅಪರಾಧ. ಈ ಹೋಟೆಲ್ಗಳು ಕೇವಲ ವಸತಿ ಗೃಹಗಳಾಗಿರಲಿಲ್ಲ, ಬದಲಿಗೆ ಹೆಣ್ಣು ಮಕ್ಕಳ ಪಾಲಿನ ನರಕದ ಅಡ್ಡೆಗಳಾಗಿದ್ವು. ಇಲ್ಲಿ ಕೇವಲ 13 ವರ್ಷದ ಅಪ್ರಾಪ್ತ ಬಾಲಕಿಯೊಬ್ಬಳ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಕೇಳಿದ್ರೆ ನಿಮ್ಮ ರಕ್ತ ಕುದಿಯದೇ ಇರಲಾರದು, ಕಣ್ಣಲ್ಲಿ ನೀರು ಬರದೇ ಇರಲು ಸಾಧ್ಯವೇ ಇಲ್ಲ. क्या है? मार डालने में वो मारना चाहते हैं। क्यों मारना चाहते हैं? वो ना मारना चाहते हैं, वो नहीं चाहते लड़की दिए. ಕೇಳಿದ್ರಲ್ಲ ಈ ಹೃದಯ ವಿದ್ರಾವಕ ಕಥೆಯನ್ನ. 13 ವರ್ಷದ ಈ ಹೆಣ್ಣು ಮಗುವಿಗೆ ಮಾತಾಡಲು ಶಕ್ತಿ ಇಲ್ಲ, ಆ ರೀತಿ ಈಕೆಯ ಮೇಲೆರಗಿದ್ದರು ಕಾಮುಕರು. ಪುಟ್ಟ ಕಂದಮ್ಮನ ಚೀರಾಟ ಯಾರಿಗೂ ಕೇಳಿಸಲೇ ಇಲ್ಲ. 13 ವರ್ಷ ಅಂದ್ರೆ ಎಂತಹ ವಯಸ್ಸು! ಕೈಯಲ್ಲಿ ಶಾಲಾ ಬ್ಯಾಗ್ ಹಿಡಿದು ಆಟದ ಸಾಮಾನುಗಳೊಂದಿಗೆ ಆಟ ಆಡುತ್ತಾ ತಾಯಿಯ ಮಡಿಲಲ್ಲಿ ಮಲಗಬೇಕಾದ ಮುಗ್ಧ ವಯಸ್ಸು. ಆದ್ರೆ ಈ ಮುಗ್ಧ ಮಗುವಿನ ಕನಸುಗಳನ್ನ, ಅವಳ ಜೀವನವನ್ನ ಕಾಮುಕ ನರರಾಕ್ಷಸರು ಕೊಳ್ಳೆ ಹೊಡೆದಿದ್ದಾರೆ. ಒಬ್ಬಿಬ್ಬರಲ್ಲ, 10-20 ಬರೋಬ್ಬರಿ 32 ಕಾಮುಕ ನರಹಂತಕರು ಆ ಹದಿಹರೆಯದ ಮಗುವಿನ ಮುಗ್ಧತೆಯನ್ನ ಹೋಟೆಲ್ ಕೊಠಡಿಯಲ್ಲಿ ದಿನಗಟ್ಟಲೆ ಹೊಸಕಿ ಹಾಕಿದ್ದಾರೆ. ಆ ಪುಟ್ಟ ಕಂದಮ್ಮನ ಕಿರುಚಾಟ, ಕಣ್ಣೀರು ಆ ಹೋಟೆಲ್ನ ಗೋಡೆಗಳ ಮಧ್ಯೆ ಹೂತು ಹೋಗಿತ್ತು. ಹೊರಗಿನ ಜಗತ್ತು ಎಂದಿನಂತೆ ಸಾಕ್ತಿದ್ರೆ ಒಳಗಡೆ ಆ ಮಗುವಿಗೆ ನರಕದ ದರ್ಶನವಾಗುತ್ತಿತ್ತು. ಸಿನಿಮಾ ಶೈಲಿಯ ವ್ಯವಸ್ಥಿತ ಜಾಲ ಬಯಲು. ಈ ಭೀಕರ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಪೊಲೀಸರು ಅತ್ಯಂತ ತೀವ್ರವಾದ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಹೋಟೆಲ್ ಮತ್ತು ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ್ದಾರೆ, ವೈಜ್ಞಾನಿಕ ವಿಶ್ಲೇಷಣೆ ನಡೆಸಿದ್ದಾರೆ. ಸದ್ಯಕ್ಕೆ ಲಭ್ಯವಿರುವ ಮಾಹಿತಿ ಪ್ರಕಾರ ಇದುವರೆಗೆ 18 ಆರೋಪಿಗಳನ್ನ ಕಂಬಿ ಹಿಂದೆ ತಳ್ಳಲಾಗಿದೆ. ಪೊಲೀಸರ ತನಿಖೆಯಿಂದ ಬಯಲಾದ ಮತ್ತೊಂದು ಶಾಕಿಂಗ್ ವಿಷಯ ಏನೆಂದ್ರೆ, ಇದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ, ಇದೊಂದು ಸಿನಿಮಾ ಮಾದರಿಯ ದೊಡ್ಡ ವ್ಯವಸ್ಥಿತ ಜಾಲ. ಹೆಣ್ಣು ಮಕ್ಕಳನ್ನ ಪುಸಲಾಯಿಸಿ ಅವರಿಗೆ ಆಮಿಷ ಒಡ್ಡಿ ಹೋಟೆಲ್ ರೂಮ್ಗಳಿಗೆ ಕರೆತಂದು ಈ ರೀತಿ ಸಾಮೂಹಿಕ ಅತ್ಯಾಚಾರ ಎಸಗುವ ದೊಡ್ಡ ನೆಟ್ವರ್ಕ್ ಇದಾಗಿತ್ತು. ಹೋಟೆಲ್ ಮೇಲೆ ಬುಲ್ಡೋಸರ್ ಎರಗಿದ್ದು ಯಾಕೆ? ಈ ಇಡೀ ಪ್ರಕರಣದಲ್ಲಿ ಹೋಟೆಲ್ನ ಸಿಬ್ಬಂದಿ ಹಾಗೂ ಮ್ಯಾನೇಜ್ಮೆಂಟ್ನ ಪಾತ್ರ ದೊಡ್ಡದಾಗಿದೆ. ಇದೆಲ್ಲ ಅವರ ಕಣ್ಣೆದುರೇ ನಡೆಯುತ್ತಿದ್ರೂ ಕೂಡ ಅವರು ಹಣದ ಆಸೆಗಾಗಿ ಸುಮ್ಮನಿದ್ರ ಎಂಬ ಪ್ರಶ್ನೆ ಕಾಡ್ತಿದೆ. ಯಾವ ಹೋಟೆಲ್ನಲ್ಲಿ ಈ ಕರಾಳ ಕೃತ್ಯ ನಡೆದಿತ್ತೋ ಆ ಹೋಟೆಲಿನ ಜಾತಕ ಜಾಲಾಡಿದ್ದಾರೆ ಪೊಲೀಸರು. ಆ ಕಟ್ಟಡ ಕಾನೂನು ಬಾಹಿರ ಎಂಬ ಅಂಶ ಗೊತ್ತಾಗುತ್ತಲೇ ಬುಲ್ಡೋಸರ್ ನುಗ್ಗಿಸಿದ್ದಾರೆ. ಇಂಥದ್ದೇ ದಂಧೆಯಲ್ಲಿ ತೊಡಗಿದ್ದ ಸಂಶಯವಿದ್ದ ಇತರ 3 ಹೋಟೆಲ್ಗಳು ನೆಲಸಮವಾಗಿದೆ. ಸದ್ಯಕ್ಕೆ ಪೊಲೀಸರು ಈ ಪ್ರಕರಣದ ಸಂಪೂರ್ಣ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನ ರಚಿಸಿದ್ದಾರೆ. ಉನ್ನತ ಅಧಿಕಾರಿಗಳು ಇದರ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಆ 13 ವರ್ಷದ ಮಗುವಿಗೆ ತಡವಿಲ್ಲದೆ ನ್ಯಾಯ ಸಿಗಲೇಬೇಕು. ಈ ಜಾಲದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರಿಗೂ ಅವನು ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ಕಠಿಣ ಶಿಕ್ಷೆಯಾಗಬೇಕು. ನಾವು ಇಂತಹ ಕ್ರೂರ ಮಾನಸಿಕತೆಯ ವಿರುದ್ಧ ಒಟ್ಟಾಗಿ ಧ್ವನಿ ಎತ್ತಿದ್ರೆ ನಾಳೆ ಮತ್ತೊಂದು ಮಗು ಇಂತಹ ನರಕಕ್ಕೆ ಬಲಿಯಾಗಬಹುದು. ನೀವೇನಂತೀರಿ?